ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಬನ್ನಿ ನೋಡ್ಕೊಬರೋದ ಹೇಗೆ ಮಾಡೋದು ಚಿಕನ್ ಸಾಂಬಾರು ಅಂತ. ಮೊದಲಿಗೆ 1 kg ಚಿಕನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ವಾಶ್ ಮಾಡ್ಕೋಬೇಕು. ಬನ್ನಿ ವಾಶ್ ಮಾಡ್ಕೋಬೇಕು, ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಚಿಕನ್ನ. ವಾಶ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ಸೋರೋ ಪ್ಲೇಟಿಗೆ ಚಿಕನ್ನ ಹಾಕೊಬೇಕಾಗುತ್ತೆ. ಹಾಕ್ಕೊಂಡು ನೀಟಾಗಿ ಫುಲ್ಲು ನೀರೋಗೋದು. ಈಗ ನೋಡಿ ನೀರೆಲ್ಲ ಸೋರ್ಕೊಂಡಿದೆ ಚಿಕನ್ದು. ಒಂದು ಅಗ್ಲ ಇರೋವಂಥದ್ದು ಒಂದು ಡಬ್ರಿ ತಗೊಂಡು ಗ್ಯಾಸ್ ಹಚ್ಕೋಬೇಕು. ಪಾತ್ರೆ ಬಿಸಿ ಆಗಬೇಕು ನೀಟಾಗಿ. ಬಿಸಿ ಆದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಚಿಕ್ಕದಾಗಿರೋಂಥ ಒಂದು ಆನಿಯನ್ನ ಕಟ್ ಮಾಡಿಕೊಂಡು ಇದಕ್ಕೆ ಹಾಕೋಬೇಕು. ಈಗ ಚಿಕನ್ ಏನಿದೆ ಚಿಕನ್ನು ಅದನ್ನ ಹಾಕೊತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಉರಿಬೇಕಿದನ್ನ. ಚೆನ್ನಾಗಿ ಹುರ್ಕೋಬೇಕು. ಇದು ಉರಿತಾ ಇರಲಿ. ನೆಕ್ಸ್ಟ್ ಇವಾಗ ಖಾರಕ್ಕೆ ರೆಡಿ ಮಾಡ್ತೀನಿ. ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ, ಚಿಲ್ಲಿ ಮತ್ತೆ ಅದೇ ಬಾಣಲಿನ ತೊಳ್ಕೊಂಡಿದ್ವಲ್ಲ, ಚಿಕನ್ ತೊಳ್ಕೊಂಡಿದ್ವಲ್ಲ, ಬಾಣಲಿ ತೊಗೊಂಡಿದ್ದೀವಿ. ಕಲರ್ ಬಂದಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋದಾ? ಮಿಕ್ಸಿ ಜಾರಿಗೆ ಹಾಕೊಂಡಾಯ್ತು. ಕಾರಣ ಉಟ್ಕೊಂಡಿರೋದು ಮಸಾಲೆನ ತುರಿದಾಗಿದೆ. ಚಿಕನ್ ಕಾಯಿ ತುರಿ ತುರ್ಬೇಕಿರೋರು ಆಗಿರೋದ್ರಿಂದ ಕಾಯಿ ತುರಿನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ. ಖಾರದ ಜೊತೆ ಇವಾಗ ಸೇರಿಸ್ಕೊಂಡಾಯ್ತು ಕಾಯಿ ತುರಿನ. ಇವಾಗ ಒಂದು ಸ್ವಲ್ಪ ಇದು ನೀರು ಹಾಕೊಂಡು ಉರಿಸ್ಕೊಳ್ಳೋಣ. ಈ ಕಡೆ ಚಿಕನ್ ಸಾಂಬಾರು ಕಡೆನೂ ನೋಡ್ತಾ ಇರಬೇಕು, ಇಲ್ಲಾಂದ್ರೆ ಇದು ತಳ ಹಿಡಿದಿರುತ್ತೆ. ಉಪ್ಕೊಬರದ ಬರೀ ನೀರು ಹಾಕೋ. ಇದಕ್ಕೊಂದು 1/2 ಗ್ಲಾಸು ಸ್ಪೂನ್ ಖಾರದ ಪುಡಿ, 2.5 ಸ್ಪೂನು ಧನಿಯಾ ಪುಡಿ ಹಾಕೊಂಡಿದ್ದೀನಿ. ಹಾಕಬೇಕು. ನೆಕ್ಸ್ಟು ಚಿಕನ್ ಫುಲ್ ಚೆನ್ನಾಗಿ ಬೆಂದಿದೆ. ಫುಲ್ ನೀರು ಬಿಟ್ಕೊಂಡಿದೆ. ನೀರು ಬಿಟ್ಕೊಂಡು ಆಯಿಲ್ ಕೂಡ ಬಿಟ್ಕೊಂಡಿದೆ. ನೋಡಿ ಇವಾಗ ಇದರೊಳಗಡೆ ನಾವು
ಸುಟ್ಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಅಂತ ಹೇಳಿ. ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು, ತುಂಬ ಚೆನ್ನಾಗಿ ಬೆಂದಿತ್ತು ಪೀಸ್ ಕೂಡ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.